ಗುಂಡಿಗೆ ಇಳಿದು ಕಂಟ್ರೋಲ್ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾದ ಘಟನೆ ನಡೆದಿದೆ. ಮಂಡ್ಯದ ಸಾಂಜೋ ಆಸ್ಪತ್ರೆ ಬಳಿ ಸಂಭವಿಸಿದ ಭೀಕರ ಅಪಘಾತ ಇದು. ಹೆದ್ದಾರಿಯಿಂದ ಸರ್ವಿಸ್ ರೋಡ್ಗೆ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಬಸ್ ಪಲ್ಟಿಯಾಗಿದೆ. ದೃಶ್ಯಗಳು ನೋಡ್ತಾ ಇದ್ದೀವಿ. ಕೆಎಸ್ಆರ್ಟಿಸಿ ಬಸ್ ಪಲ್ಟಿ ಆಗ್ಬಿಡ್ತು. ಕಂಟೈನರ್ಗೆ ಡಿಕ್ಕಿ ಹೊಡಿತು ಬಸ್. ಅಲ್ಲೊಂದು ಗುಂಡಿ ಇತ್ತು. ಆ ಗುಂಡಿಗಿಳಿದು ಕಂಟ್ರೋಲ್ ತಪ್ಪೋಯ್ತು. ಬಸ್ಸಿನ ಕಂಟ್ರೋಲ್ ತಪ್ಪಿದ ಪರಿಣಾಮವಾಗಿ ಪಲ್ಟಿ ಆಗ್ಬಿಡ್ತು. ಅಲ್ಲಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆಯಿತು. ಅಪಘಾತದಲ್ಲಿ 20ಕ್ಕೂ ಹೆಚ್ಚು ಮಂದಿಗೆ ಭಾರಿ ಗಂಭೀರ ಗಾಯ ಆಗಿದೆ. ಬೆಂಗಳೂರಿನಿಂದ ಮಂಡ್ಯ ಕಡೆಗೆ ಬರ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಬಸ್ ರಸ್ತೆಯಲ್ಲಿ ಗುಂಡಿ ಬಿದ್ದದ್ದು ಎಂತೆಂಥ ಅಪಘಾತಗಳಿಗೆ ಕಾರಣ ಆಗ್ತಾ ಇದೆ ನೋಡಿ. ಬಸ್ ಪಲ್ಟಿ ಹೊಡೆದಂತಹ ದೃಶ್ಯ ಗಾಬರಿ ಹುಟ್ಟಿಸುತ್ತೆ. ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಸ್ಥಳಕ್ಕೆ ಪೊಲೀಸರು ಧಾವಿಸಿದ್ದಾರೆ. ಗಾಯಾಳುಗಳನ್ನ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಡ್ಯದಲ್ಲಿ ಈ ಘಟನೆ ಸಂಭವಿಸಿರೋದು. ಯಾವ ರೀತಿಯಲ್ಲಿ ಬಸ್ಸೇ ಪಲ್ಟಿ ಆಯ್ತು. ಅಷ್ಟು ದೊಡ್ಡ ಗುಂಡಿ ಬಿದ್ದಿದೆ. ಕಂಟ್ರೋಲ್ ತಪ್ಪೋಯ್ತು. ಬಸ್ಸಿನ ಕಂಟ್ರೋಲ್ ತಪ್ಪೋಯ್ತು. ಭೀಕರ ಅಪಘಾತ ಸಂಭವಿಸಿರೋದು ಮಂಡ್ಯದ ಸಾಂಜೋ ಆಸ್ಪತ್ರೆಯ ಬಳಿ. ಹೆದ್ದಾರಿಯಿಂದ ಸರ್ವಿಸ್ ರೋಡ್ ಹೋಗ್ತಾ ಇದ್ದಾಗ ಈ ಅಪಘಾತ ಆಗಿದೆ. ಸುಮಾರು 10:15ರಿಂದ 10:20 ಒಂದು ಸಮಯದಲ್ಲಿ ಎಕ್ಸ್ಪ್ರೆಸ್ ವೇದಿಂದ ಸರ್ವಿಸ್ ರೋಡ್ಗೆ ಒಂದು ಕುಣಿಗಲ್ ಡಿಪೋಗೆ ಸೇರಿದ ಒಂದು ಕೆಎಸ್ಆರ್ಟಿಸಿ ಬಸ್ಸು ಸರ್ವಿಸ್ ರೋಡ್ ಹೋಗ್ತಾ ಇದ್ದಾಗೆ ಬ್ಯಾಲೆನ್ಸ್ ತಪ್ಪಿ ಪಕ್ಕದಲ್ಲಿ ನಿಂತಿದ್ದ ಒಂದು ಕ್ಯಾಂಟರ್ ವಾಹನಕ್ಕೆ ಡಿಕ್ಕಿಯಾಗಿ ಅಲ್ಲಿ ಪಲ್ಟಿಯಾಗಿ ಬಿದ್ದಿದೆ. ಆ ಬಸ್ಸಿನಲ್ಲಿದ್ದವರು ಒಂದು 15-20 ಜನಕ್ಕೆ ಸಣ್ಣ ಪುಟ್ಟ ಗಾಯ ಆಗಿದೆ ಅಂತೇಳಿ ಒಂದು ಮಾಹಿತಿ ಇದೆ. ಸದ್ಯಕ್ಕೆ ಈಗಾಗಲೇ ಎಲ್ಲ ಗಾಯಾಳುಗಳನ್ನು ನಾವು ಮಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಸಹಿತ ಅವರಿಗೆ ಸರಿಯಾದ ರೀತಿಯಿಂದ ಎಲ್ಲ ಚಿಕಿತ್ಸೆಯನ್ನು ದೊರೆಯೋ ರೀತಿಯಲ್ಲಿ ನಾವು ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಮಾತಾಡಿದ್ದೀವಿ. ಅವರಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.